ಸೊ ನಮ್ಗೆ ಸಿಕ್ಕಾಪಟ್ಟೆ ಕಾಲ್ಗಳು ಬರ್ತವೆ ಈ ಮೂರು ಕಾಂಬಿನೇಷನ್ ಬಗ್ಗೆ ಗ್ರೋಫಿಟ್ಟು ರೂಟ್ಸನ್ನು ವಿಗರ್ ರೂಟ್ನ ಹೆಂಗೆ ಬಳಸಬೇಕು ಅನ್ನೋದಕ್ಕೆ. ಸೊ ಅದೇ ಕಾರಣಕ್ಕೆ ನಾವು ಭರತ್ತವ್ರ ತೋಟದಲ್ಲಿದ್ದೀವಿ. ಭರತ್ತವ್ರದ್ದು ಪಾಲಿ ಹೌಸು 1 ಎಕರೆ ಇದೆ, ಕರೆಕ್ಟ್ ಅಲ್ಲ ಬರ್ತಾರೆ? ಸೊ 1 ಎಕರೆಗೆ ಏನೇನು ಹಾಕಬೇಕು ಅನ್ನೋದನ್ನು ಡೆಮೋ ನಾವು ತೋರಿಸ್ತೀವಿ. ಭರತ್ತವ್ರು ನಿಮಗೆ ಇಲ್ಲಿಂದ ಇದನ್ನು ಡ್ರೆಂಚಿಂಗ್ ಹೆಂಗೆ ಮಾಡೋದು ಅನ್ನೋದು ನಮ್ಮ ಪ್ರೇಕ್ಷಕರು ತೋರಿಸ್ತಾರೆ, ಕರೆಕ್ಟ್ ಅಲ್ವಾ? ಸೊ ಇದು ಗ್ರೋಫಿಟ್ ಬಂದು NPK ಕನ್ಸಾರ್ಷಿಯಂ, ಇದು ಬ್ಯಾಕ್ಟೀರಿಯಲ್ ಗ್ಯಾಂಗ್ ಇರುತ್ತೆ ಬರುತ್ತಿದ್ದು. ಇದು ನಿಮ್ಗೆ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯನ್ನ ಫಿಕ್ಸ್ ಮಾಡೋದ್ರ ಜೊತೆಗೆ ನಿಮಗೆ ಇದನ್ನು ಬಳಸೋದ್ರಿಂದ 50 to 60% ಕೆಮಿಕಲ್ ಫರ್ಟಿಲೈಸರ್ಸ್ 19-20 ಅಲ್ಲಿ ಹಾಕೋದನ್ನ ಕಮ್ಮಿ ಮಾಡ್ಬೋದು. ಬೇಸಿಕಲಿ ಇದು 200 ಲೀಟರ್ ಡ್ರಮ್ಮು ಬರುತ್ತೆ. ಇದರಲ್ಲಿ ನೀವು ಯಾವ ಕೆಮಿಕಲ್ಸ್ ಹಾಕ್ತಾ ಇಲ್ಲ, ಆರ್ಗ್ಯಾನಿಕ್ ಅಂತ ಸಪ್ರೇಟ್. ಸೊ ತಾವುಗಳು ಅಷ್ಟೇ ಯಾವಾಗ ಡ್ರಮ್ಮಲ್ಲಿ ಮಿಕ್ಸ್ ಮಾಡ್ತಿದ್ರೆ 200 ಲೀಟ್ರಲ್ಲಿ ಸಪ್ರೇಟ್ ಡ್ರಮ್ ಬಯೋಲಾಜಿಕಲ್ಸ್ಗೆ ಆರ್ಗ್ಯಾನಿಕ್ಗೆ ಅಂತ ಸಪ್ರೇಟ್ ಡ್ರಮ್ ಅಂತ ಮೇಂಟೈನ್ ಮಾಡಬೇಕು. ಐ ಅಸ್ಯೂಮ್ ದಿಸ್ ಇಸ್ ಆರ್ಗ್ಯಾನಿಕ್, ಇದರಲ್ಲಿ ಯಾವ ಕೆಮಿಕಲ್ಗಳು ಹಾಕ್ತಾ ಇಲ್ಲ. ಸೊ ಈಗ ನಾವು ಬ್ಯಾಕ್ಟೀರಿಯಲ್ ಗ್ಯಾಂಗ್ನ ಗ್ರೋಫಿಟ್ ಅನ್ನೋದನ್ನ ಇದ್ರಲ್ಲಿ ಹಾಕೋಣ. ಹಾಕೋಕ್ಕೂ ಮುಂಚೆ ಒಂದ್ಸರಿ ಸ್ಮೆಲ್ ನೋಡ್ತೀರಾ? ಸೊ ಈ ಪಂಜನ್ಸಿ ಏನು ಅಂತಂದರೆ ನಿಮಗೆ ಬ್ಯಾಕ್ಟೀರಿಯಾಗಳು ತುಂಬ ಚೆನ್ನಾಗಿರೋಂಥ ಪಂಜನ್ಸಿ ಇದು. ನಿಮ್ಗೊಂದು ಒಳ್ಳೆ ವೈನ್ ಹೆಂಗೆ ಕುಡಿಯುತ್ತೆ ಹಂಗೆ ಕುಡಿಯುತ್ತೆ, ಬಟ್ ಇನ್ನು ರಾಂಗ್ ವೇ ನಿಮ್ಗೆ ಅಷ್ಟು ಚೆನ್ನಾಗಿರಲ್ಲ ಆ ಸ್ಮೆಲ್ಲು ಅಷ್ಟೇ. ಇದನ್ನು ಈಗ ನಾವು 1 ಲೀಟ್ರನ್ನ 200 ಲೀಟ್ರ್ ಡ್ರಮ್ಗೆ ಹಾಕ್ತಾ ಇದ್ದೀವಿ. ಸ್ಮೆಲ್ ಇದೆ ಸರ್. ಈಗ ಸ್ಮೆಲ್ ಒಂದು, ಮತ್ತೆ ನೀವು ಜೆನ್ಯೂನಿಟಿ ಹೆಂಗೆ ಚೆಕ್ ಮಾಡ್ತೀರಾ ಅಂದ್ರೆ ನೋಡಿ, ವೆಂಟೆಡ್ ಇನ್ನರ್ ಕ್ಯಾಪ್ ಅಂತ ಹೇಳ್ತೀವಿ ಬರುತ್ತಿದ್ದು. ಸೊ ಇದು ರೆಸ್ಪಿರೇಷನ್ಗೆ ಅಂತಾನೆ ಹಾಕಿರ್ತೀವಿ. ನೀವು ಬೇರೆ ಯಾವುದೇ ತಗೊಂಡ್ರು ಕ್ಲೋಸ್ ಇದ್ದು ಬಿಡುತ್ತೆ. ಜೀವಾಣುಗಳು ಬದುಕಿರಬೇಕು ಅನ್ನೋ ಕಾರಣಕ್ಕೆ ನೋಡಿ ಇದರಲ್ಲಿ ಗ್ಯಾಪ್ ಇರುತ್ತೆ, ಉಸಿರಾಡ್ತಾ ಇರುತ್ತೆ. ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್ ಇನ್ ಅಂಡ್ ಔಟ್ ಆಗೋದಕ್ಕೋಸ್ಕರ ಈ ಥರ ವೆಂಟೆಡ್ ಇನ್ನರ್ ಕ್ಯಾಪ್ಗಳನ್ನ ಬಳಸಿ. ಸೊ ಈಗ 200 ಲೀಟರ್ ನೀರಿಗೆ 2 ಲೀಟರ್ ಗ್ರೋಫಿಟ್ ಮಿಕ್ಸ್ ಮಾಡಿದ್ದೀವಿ. ಸೊ ಈಗಾಗಲೇ ಗ್ರೋಫಿಟ್ 2 ಲೀಟರ್ ಹಾಕಿದ್ದೀವಿ. ಈಗ ರೂಟ್ಸೆನ್ 1 ಲೀಟರ್ ಹಾಕ್ತಾ ಇದ್ದೀವಿ. ಸರ್ ಇದು ರೂಟ್ಸೆನ್ ಏನಕ್ಕೆ ವರ್ಕ್ ಆಗುತ್ತೆ ಸರ್? ಈ ರೂಟ್ಸೆನ್ ಬಂದ್ಬಿಟ್ಟು ನಿಮಗೆ ಸೀವೀಡು, ಅಮೈನೋ ಆ್ಯಸಿಡ್ಡು, ಫಲ್ವಿಕ್ಕು, ಹ್ಯೂಮೇಟ್ಸು ಎಲ್ಲ ಮಿಕ್ಸ್ ಇರೋವಂಥ ಬ್ಯೂಟಿಫುಲ್ ಬಯೋಸ್ಟಿಮ್ಯುಲೆಂಟ್ಸ್. ಇವಾಗ ನಾವು ತಲೆನೋದ್ರೆ ಹೆಂಗೆ ಕಾಫಿ ಕುಡಿತೀವಿ, ಆ ಥರ ಏನಾದರೂ ಒಂದು ಸ್ಟಿಮ್ಯುಲೇಷನ್ ಥರ ಯೂಸ್ ಮಾಡ್ತೀವಿ, ಆ ಥರ ಇದು ಗಿಡನ ಪಟ್ಟಂತ ಆ್ಯಕ್ಟಿವೇಟ್ ಮಾಡೋದಕ್ಕೆ ಹೆಲ್ಪ್ ತಗೊಳುತ್ತೆ. ನೀವು ಸಿಕ್ಕಾಪಟ್ಟೆ ಡಲ್ಲಾಗಿರೋ ಗಿಡಕ್ಕೆ ರೂಟ್ಸೆನ್ ಹಾಕಿದ ತಕ್ಷಣ ಚಕ್ಕಂತ ಚಿಗುರಿ ಹೊಡೆಯೋವಂಥದ್ದು ಅಥವಾ ಎದ್ದು ನಿಂತ್ಕೊಳ್ಳೋ ಅಂಥದ್ದು, ಆ ಥರ ಸ್ಟಿಮ್ಯುಲೆಂಟ್ ಥರ ಇದು ಕೆಲಸ ಆಗುತ್ತೆ. ಇದರಲ್ಲಿ ಸಾಕಷ್ಟು ರೂಟಿಂಗ್ ಹಾರ್ಮೋನ್ಗಳಿರ್ತವೆ. ಸೊ ಆ ರೂಟಿಂಗ್ ಹಾರ್ಮೋನ್ಗಳೆಲ್ಲ ಇದಕ್ಕೆ ಗಿಡನ ಪಟ್ಟಂತ ಆ್ಯಕ್ಟಿವೇಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದು ನೋಡಿ, ಕಪ್ಪು ಕಲರ್ ಇರುತ್ತೆ, ನೀರೆಲ್ಲ ಕಪ್ಪು ಕನ್ವರ್ಟ್ ಆಗಿಬಿಡುತ್ತೆ. ಸೊ ಇವಾಗ ನಾವು ಆಲ್ರೆಡಿ ಫಸ್ಟ್ ಗ್ರೋಫಿಟ್ ಹಾಕಿದ್ವಿ. ಗ್ರೋಫಿಟ್ ಹಾಕಿದ ಮೇಲೆ ರೂಟ್ಸೆನ್ ಹಾಕೋದ್ರಿಂದ ಈ ಗ್ರೋಫಿಟಲ್ಲಿರುವ ಬ್ಯಾಕ್ಟೀರಿಯಾಗಳಿಗೆ ಈ ರೂಟ್ಸೆನ್ ಇರುವ ಕೆಲವು ಆಹಾರವಾಗಿ ಉತ್ಪನ್ನ ಆಗುತ್ತೆ. ನೀವು ಈಗ ಬೆಲ್ಲ ಹಾಕಿ ಕಲ್ಚರ್ ಮಾಡ್ತಿರೋ ಆ ಥರ ಇದು ಸಿಕ್ಕಾಪಟ್ಟೆ ದೊಡ್ಡ ಪ್ರಮಾಣದಲ್ಲಿ ಹೆಲ್ಪ್ ಆಗುತ್ತೆ. ಸೊ ರೂಟ್ಸೆನ್ ಇಸ್ ಎ ಬ್ಲ್ಯಾಕ್ ಲಿಕ್ವಿಡ್. ನಿಮಗೆ ಚೆನ್ನಾಗಿ ಕೊಟ್ಟಿದ್ದಾರೆ. ಎಸ್ ಸರ್, ಈ ಬ್ಲ್ಯಾಕ್ ಪ್ಯಾಕಿಂಗ್ ನಾವೇ ಫಸ್ಟ್ ಬಂದಿದ್ದು ಅನ್ಕೊಂತೀವಿ. ಎಲ್ಲ ಕಪ್ಪಗಿದ್ರೆ ಅಪಶಕಣ ಇರಬಾರ್ದು ಅಂತ ಹೇಳ್ತಾ ಇದ್ರು. ನಮ್ದು ಇದು ರೂಟ್ಸೆನ್ ಹೆಸರಿಗಿಂತ ಆಂಧ್ರ, ಕೋಲಾರ, ಚಿಕ್ಕಬಳ್ಳಾಪುರ ಕಡೆ ನಲ್ಲ ಡಬ್ಬ ಅಂತ ಫೇಮಸ್ಸು. ಮೈಸೂರು, ಮಂಡ್ಯ ಭಾಗಗಳಲ್ಲೆಲ್ಲ ಕರಿ ಡಬ್ಬ ಅಂತ ಫೇಮಸ್. ಎಸ್, ರೂಟ್ಸೆನ್ 200 ಲೀಟ್ರಿಗೆ 1 ಲೀಟರ್ ರೂಟ್ಸೆನ್ ಹಾಕಿದ್ದೀವಿ. 2 ಲೀಟರ್ ಗ್ರೋಫಿಟ್, 1 ಲೀಟರ್ ರೂಟ್ಸೆನ್ ಹೋಗಿದೆ. ಸೊ ಈಗ ನೆಕ್ಸ್ಟು ವಿಗರ್ ರೂಟ್ ಹಾಕ್ತಾ ಇದೀವಿ. ನಿಮ್ಮ ಹಳೆ ವಿಡಿಯೋಲ್ಲಿ ನೋಡಿದೆ ಬ್ರದರ್, ನೀವು ವಿಗರ್ ರೂಟಲ್ಲಿ 1.5 ಲಕ್ಷ ಸ್ಪೋರ್ಸ್ ಇರುತ್ತೆ ಅಂತಂದರೆ ನಂಗೆ ಅದೇ ಖುಷಿ ಆಗಿದ್ದು. ಸೊ ನೀವು ಟೆಕ್ನಿಕಲಿ ಸಿಕ್ಕಾಪಟ್ಟೆ ತಿಳ್ಕೊಂಡಿದ್ದೀರಾ ಅನ್ನೋದೊಂದು ಖುಷಿ. ಈ ವಿಗರ್ ರೂಟಲ್ಲಿ 1.5 ಲಕ್ಷ ವ್ಯಾಮ್ ಮೈಕೋರೈಸಸ್ ಸ್ಪೋರ್ಸ್ ಇದಾವೆ ಸತ್ಯ. ಅದ್ರ ಜೊತೆಗೆ ನೀವು ಇದನ್ನು ಸ್ಮೆಲ್ ಮಾಡಿದ್ರೆ ನೋಡಿ, ಒಂದು ಸ್ವಲ್ಪ ಕಾಫಿ ಪಂಜೆನ್ಸಿ ಸ್ಮೆಲ್ಲು ಒಂದು ಸ್ವಲ್ಪ ಲೈಟಾಗಿ ಬರುತ್ತೆ. ಈ ವಿಗರ್ ರೂಟಲ್ಲಿ ನಿಮಗೆ 1.5 ಲಕ್ಷ ಸ್ಪೋರ್ಸ್ ಜೊತೆಗೆ ಕ್ಯಾರಿಯಿಂಗ್ ಮೆಟೀರಿಯಲ್ ಆಗಿ ಮತ್ತೆ ನಿಮ್ಗೆ ಅಮೈನೋ ಆ್ಯಸಿಡ್ಡು, ಸೀವೀಡು ಇವೆಲ್ಲವೂ ಇರೋದ್ರಿಂದ ಇದೊಂಥರ ಟ್ರಿಪಲ್ ಆ್ಯಕ್ಷನ್ ಫಾರ್ಮುಲಾ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಎಸ್, ನಾವು ವಿಗರ್ ರೂಟ್ ಹಾಕೋದ್ರಲ್ಲಿ ಸೊ 200 ಲೀಟ್ರಲ್ಲಿ 250 ಗ್ರಾಮ್ ವಿಗರ್ ರೂಟ್ ಹಾಕ್ತಾ ಇದ್ದೀವಿ. ಈ ವಿಗರ್ ರೂಟ್ ನಿಮಗೆ ನೋಡಿ ಇಲ್ಲಿ ಏನು ಕಾಣಿಸ್ತಿದೆ, ಇದು ಇವೆಲ್ಲ ವ್ಯಾಮ್ ಸ್ಪೋರ್ಗಳು ಸರ್. ಇದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು, ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ವ್ಯಾಮ್ ಒಂದೇ ಸಾರಿ ನೀರಲ್ಲಿ ಕರಗಲ್ಲ. ಸೊ ಮೇಲೆ ಪರ್ದೆ ಥರ ಇರುತ್ತೆ. ಈಗ ನೋಡಿ, ಒಂದು ಲೇಯರ್ ಥರ ಏನು ಫಾರ್ಮ್ ಆಗಿದೆ ಅಲ್ಲ, ಇದು ಮೈಕೋರೈಸಾ ಸ್ಪೋರ್ಗಳ ವ್ಯಾಮ್. 1.5 ಲಕ್ಷ, ಒಂದೊಂದು ಡಾಟು ಒಂದೊಂದು ಸ್ಪೋರ್ ಥರ ಇರೋಂಥ ಈ ಮೈಕೋರೈಸಾ ವ್ಯಾಮು ಮೇಲೆ ಒಂದು ಶೀಲ್ಡ್ ಥರನೇ ಮಾಡುತ್ತೆ. ಸೊ ಹಂಗಾಗ್ಬಿಟ್ಟು ಇದನ್ನು ತುಂಬ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಇಲ್ಲಿ ಏನು ನಿಮ್ಗೆ ಕಾಣಿಸ್ತಿದೆ, ಇವೆಲ್ಲ ವ್ಯಾಮ್ ಸ್ಪೋರ್ಗಳು, ಇವೆಲ್ಲ ಇಲ್ಲಿ ಮೇಲೆ 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 ನೋಡಿ ಹೆಂಗೆ ನಿಮ್ಗೆ ಸ್ಪ್ರೆಡ್ ಆಗಿದೆ. ದಿಸ್ ಇಸ್ 1.5 ಲಕ್ಷ ವ್ಯಾಮ್ ಸ್ಪೋರ್ಗಳು ನಿಮ್ಗೆ ಆ ಥರ ಇರುತ್ತೆ. ಸೊ ಇದನ್ನು ನೀವು ಕಾನ್ಸ್ಟೆಂಟಾಗಿ ಸ್ಟಿರ್ರಿಂಗ್ ಮಾಡೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಒಂದು ತಿರುಗಿಸೋಣ. ಸೊ ಯಾವಾಗಲೂ ನಾವು ಮಿಕ್ಸ್ ಮಾಡೋದಕ್ಕೆ PVC ಪೈಪೇ ಬಳಸೋಣ. ಯಾಕಂತಂದರೆ ಬ್ಯಾಕ್ಟೀರಿಯಾಗಳು ಒಳಗಡೆ ಇರೋದ್ರಿಂದ
ಬೇರೆ ಥರ ಐರನ್ದು ಏನಾದರೂ ಎತ್ಕೊಂಡ್ರೆ ಅದೇನೋ ರಸ್ಟ್ ಹಿಡಿದು ಅದರಿಂದ ನಮಗೆ ಒಂದು ಸ್ವಲ್ಪ ಜಂಕ್ನ ಅದು ತಿಂದಂಗೆ ಅನಿಸುತ್ತೆ. ಐರನ್ನೇ ಅಲ್ವಾ ಅದನ್ನು. ಹೌದು. ಸೊ ಅದನ್ನು ನೀಟಾಗಿ ಮಿಕ್ಸ್ ಮಾಡೋಣ, ಮೇಲೆ ಏನು ಲೇಯರ್ ಕಾಣಿಸ್ದೇ ಇರೋ ಥರ. ಸೊ ಇನ್ನು ತುಂಬ ಚೆನ್ನಾಗಿ ಯಾಕೆ ಮಿಕ್ಸ್ ಮಾಡಬೇಕು ಅಂದರೆ ಎಲ್ಲ ಬ್ಯಾಕ್ಟೀರಿಯಾಗಳು ಇದರಲ್ಲೀಗ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಲೋಡ್ ಆಫ್ ಬ್ಯಾಕ್ಟೀರಿಯಾಗಳಿದ್ದಾವೆ. ಸುಮಾರು 4-5 ಥರದ ಬ್ಯಾಕ್ಟೀರಿಯಾಗಳಿದ್ದಾವೆ. ಅಜಿಟೋಬ್ಯಾಕ್ಟರ್, PSB, KMB ಇವೆಲ್ಲವೂ ಇದರಲ್ಲಿದ್ದಾವೆ. ಮತ್ತು ಈ ವಿಗರ್ ರೂಟಿಂದ ಫಂಗಸ್ಸು, ವ್ಯಾಮ್ ಅನ್ನೋದು ಫಂಗಸ್ಸು. ಈ ಒಳ್ಳೆ ಫಂಗಸ್ಸು, ಒಳ್ಳೆ ಬ್ಯಾಕ್ಟೀರಿಯಾಗಳು, ಅದರ ಜೊತೆಗೆ ರೂಟಿಂಗ್ ಹಾರ್ಮೋನು ಇವೆಲ್ಲ ಇದರಲ್ಲಿ ಇರೋದ್ರಿಂದ ಒಂದು ಅದ್ಭುತವಾದ ಕಲ್ಚರ್ ಆಗಿ ಪರಿವರ್ತನೆ ಆಗಿದೆ. ಆ್ಯಕ್ಚುಲಿ ನಾವು ಇದು ಆ್ಯಂಟಿ ಕ್ಲಾಕ್ ವೈಸೇ ಸ್ಟೇರ್ ಮಾಡಬೇಕಾ ಇಲ್ಲ ಆಪೋಸಿಟ್? ಹಂಗೇನಿಲ್ಲ, ನಿಮ್ಗೆ ಏನು ದ ಮೇಜರ್ ಅಜೆಂಡಾ ಈಸ್ ಎಲ್ಲವೂ ಒಂದಕ್ಕೊಂದು ಬ್ಯಾಕ್ಟೀರಿಯಾಗಳು, ಒಂದಕ್ಕೊಂದು ಫಂಗಸ್ಗಳು ಎಲ್ಲ ಈವನ್ನಾಗಿ ಡಿಸ್ಟ್ರಿಬ್ಯೂಟ್ ಆಗಲಿ ಅನ್ನೋಂಥದ್ದು ಮೇಜರ್ ಪರ್ಪಸ್ ಇರುತ್ತೆ. ಓಕೆ. ಸೊ ನೀವು ಈಗ ಸಾಮಾನ್ಯವಾಗಿ ಎಲ್ಲರೂ ಕಲ್ಚರ್ ಮಾಡ್ತಾರೆ ಕರೆಕ್ಟ್ ಅಲ್ವಾ, ಬೆಲ್ಲ ಹಾಕಿ ಅಮೈನೋ ಆಸಿಡ್, ಕಾರ್ಬೋಹೈಡ್ರೇಟ್ಸ್ ಎಲ್ಲ ಹಾಕಬೇಕು ಅಂತ ಹೇಳ್ತಾರೆ. ಇದರಲ್ಲಿ ಏನು ಹಾಕೋ ಅವಶ್ಯಕತೆ, ಯಾಕಂದರೆ ರೂಟ್ಸನಲ್ಲಿ ಬೇಕಾದಷ್ಟು ಫಿಶ್ ಬೇಸ್ಡ್ ಅಮೈನೋ ಆಸಿಡ್ಸ್ ಇದ್ದಾವೆ. ಮತ್ತು ನಮ್ಮ ವಿಗರ್ ರೂಟಲ್ಲಿ ಕ್ಯಾರಿಯಿಂಗ್ ಮೆಟೀರಿಯಲ್ಗಳು ಅಮೈನೋ ಆಸಿಡ್, ಪ್ರೋಟೀನು, ಪೆಪ್ಟೈಡ್ಸ್ ಎಲ್ಲ ಇರೋದ್ರಿಂದ ನಾವು ಬೆಲ್ಲ ಏನಕ್ಕೆ ಹಾಕ್ತೀವಿ ಅಂದರೆ ಒಂದು ಕಾರ್ಬೋಹೈಡ್ರೇಟ್ ಫಾರ್ಮಲ್ಲಿ ಇರಲಿ ಅಂತ ಅಷ್ಟೇ. ಬೇರೆ ಏನೇ ಹಾಕೋದು ಕಾರ್ಬೋಹೈಡ್ರೇಟ್ ಇನ್ಸ್ಟೆಂಟ್ ಎನರ್ಜಿ ಸಿಗುತ್ತೆ. ಅನ್ನ ಹಾಕೋದು ನಡೀತದೆ. ಸೊ ಅದೇ ಥರ ನಾವು ಇನ್ನೂ ದೊಡ್ಡ ಪ್ರಮಾಣದ ಮೀನು ಬೇಸ್ಡು ಪ್ರೋಟೀನು, ಅಮೈನೋ ಆ್ಯಸಿಡ್ಡು ಇವೆಲ್ಲ ಹಾಕಿರೋದ್ರಿಂದ ನಿಮಗೆ ಕಲ್ಚರ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗುತ್ತೆ. ಒಳ್ಳೆ ಸಖತ್ತಾಗಿದೆ. ನಂಗೆ ಖುಷಿ ಆಗ್ತಾ ಇರೋದೇ ಅಂದರೆ ಫಸ್ಟ್ ಟೈಮ್ ನಾನು ನಮ್ಮ ತೋಟಲ್ಲಿ ನಾವು ಹಾಕ್ಬೇಕು ಅಂದರೆ ಯಾರಿಗಾನ ಲೇಬರ್ ಕೊಟ್ಬಿಡ್ತಿದ್ವಿ. ಈಗ ನೀವು ಮಾಡ್ತಾ ಇರೋದು ನಂಗೆ ಖುಷಿ ಆಗ್ತಾ ಇದೆ. ಸೊ ಈಗ ನಾವು ಮಿಕ್ಸ್ ಮಾಡ್ತಾ ಇದ್ರೆ ನಿಮಗೆ ಇಲ್ಲಿ ನೋಡಿ, ಇಲ್ಲಿ ಕಾಣಿಸುತ್ತೆ ಸ್ವಲ್ಪ ಮುಂದೆ ಬಂದರೆ ಬ್ಯಾಕ್ಟೀರಿಯಾಗಳು ರೆಸ್ಪಿರೇಷನ್ ಮಾಡ್ತಾ ಇರೋವಂಥದ್ದು. ಇನ್ನೊಂದು ನಿಮ್ಗೆ ಬಬಲ್ ಅದು ಏರೇಷನ್ ಆಗ್ತಾ ಇರೋದು ನಿಮ್ಗೆ ಕ್ಲಿಯರಾಗಿ ಕಾಣಿಸುತ್ತೆ ನೋಡಿ. ದಿಸ್ ಈಸ್ ಆನ್ ಎಕ್ಸಾಂಪಲ್ ಆಫ್ ಅ ವೆರಿ ಗುಡ್ ಕಲ್ಚರ್. ಒಂದು ಒಳ್ಳೆ ಕಲ್ಚರು ಈ ಥರ ಇರುತ್ತೆ. ನಿಮ್ಗೆ ನೋಡಿ ರೆಸ್ಪಿರೇಷನ್ ಬಬಲ್ ಬ್ಲಾಸ್ಟ್ ಆಗ್ತಾ ಇರೋದು ಇವೆಲ್ಲವೂ ನೀಟಾಗಿ ಗೊತ್ತಾಗ್ತಾ ಇದೆ ನಿಮಗೆ. ಸೊ ಇದನ್ನು 200 ಲೀಟ್ರನ್ನ ನಾವು ಮಿಕ್ಸ್ ಆದಮೇಲೆ ಇದನ್ನು ನಾವು ಬೇರೆ ಝೋನ್ಗೆ ಹಾಕಬೇಕಾಗತ್ತೆ ಬರುತ್ತವ್ರೆ. ಕೆಲವೊಬ್ಬರು ಸ್ಪ್ರೇ ಮಾಡ್ಬೋದಾ ಅಂತ ಹೇಳ್ತಾರೆ. ವ್ಯಾಮ್ ಅನ್ನೋದು ಇದರಲ್ಲಿ ವ್ಯಾಮ್ ಇರೋದು, ಈ ಕಲ್ಚರಲ್ಲಿ ವ್ಯಾಮ್ ಇರೋದ್ರಿಂದ ಗ್ರೋಫಿಟ್ನ ನಾವು ಸ್ಪ್ರೇನೂ ಮಾಡ್ಬೋದು, ರೂಟ್ಸನ್ನು ನಾವು ಸ್ಪ್ರೇನೂ ಮಾಡ್ಬೋದು. ಆದರೆ ವಿಗರ್ ರೂಟ್ನ ಸ್ಪ್ರೇ ಮಾಡಬಾರ್ದು. ಯಾಕೆ ಅಂತಂದರೆ ಮೈಕೋರೈಸಾ ವ್ಯಾಮ್ ಅಂತ ಏನು ಕರೆದಿ 1.5 ಲಕ್ಷ ಸ್ಪೋರ್ಸು ಇದು ಮಣ್ಣಲ್ಲಿ ಹೋದಾಗ ಮಾತ್ರ ಆ್ಯಕ್ಟಿವೇಟ್ ಮಾಡೋಕ್ಕೆ ಶುರುವಾಗುತ್ತೆ. ಮಣ್ಣಿಗೆ ಹೋಗಿದ ತಕ್ಷಣ ಮರಿ ಹಾಕೋಕ್ಕೆ ಶುರುವಾಗುತ್ತೆ. ಅದರ ರೀಪ್ರೊಡಕ್ಷನ್ ರೇಟು ಸಾಯಿಲ್ಗೆ ಹೋಗಿದ ತಕ್ಷಣ ಅದು ಆ್ಯಕ್ಟಿವೇಟ್ ಆಗೋದು. ನೀವು ಸ್ಪ್ರೇಗೆ ಹಾಕಿದ್ರಿ ಅಥವಾ ಎಲೆ ಮೇಲೆ ಇದ್ದು ಅಂದರೆ ಅದು ಹಂಗೆ ಡೆಡ್ ಪಾರ್ಟಿಕಲ್ ಥರನೇ ಇರುತ್ತೆ. ಸೊ ಹಂಗಾಗಿ ಇದನ್ನು ಡ್ರೆಂಚಿಂಗೇ ಮಾಡಬೇಕು. ಇಲ್ಲಿ ಬಿಕಾಸ್ ದಿಸ್ ಇಸ್ ಅನ್ ಹೈಟೆಕ್ ಫಾರ್ಮ್, ನಾವು ಡ್ರಿಪ್ ಮುಖಾಂತರ ಕಳಿಸ್ತೀವಿ. ತಮ್ಮಲ್ಲಿ ಡ್ರಿಪ್ ಇಲ್ಲ ಅಂತಂದರೆ ನಾಝಲ್, ನೀವು ಏನು ನಾರ್ಮಲ್ ಸ್ಪ್ರೇ ಏನಿರುತ್ತೋ ಆ ಸ್ಪ್ರೇ ನಾಝಲ್ ಲೂಸ್ ಮಾಡ್ಕೊಂಡು ಬುಡಕ್ಕೆ ಕುಯ್ಕೊಂತ ಹೋಗ್ಬೋದು. ಇಲ್ಲ ನಂಗೆ ಹಂಗೂ ಆಗಲ್ಲ ಅಂತಂದರೆ 250 ml 500 ml ಬೇಸ್ಡ್ ಆನ್ ಯುವರ್ ರಿಕ್ವೈರ್ಮೆಂಟ್ ಪ್ರತಿ ಗಿಡಕ್ಕೂ ಒಯ್ತಾ ಹೋಗ್ಬೋದು. ಏನು ಕ್ರಾಪ್ ಅನ್ನೋದ್ರ ಮೇಲೆ 1 ಲೀಟ್ರ್ವರೆಗೂ ಒಯ್ಬೋದು ಮರ ಇದ್ದಾಗ. ಅಥವಾ ಗಿಡಗಳಿದ್ದಾಗ 100 ml ಇಂದ 250 ml ಇಂದನೂ ಗಿಡಕ್ಕೆ ಒಂದೊಂದು ಗಿಡಕ್ಕೂ ಒಂದೊಂದು ಜಗ್ಗಲ್ಲಿ ಒಂದು ಲೋಟ ಅಲ್ಲಿ ತಗೊಂಡು ಒಯ್ತಾ ಹೋಗ್ಬೋವಂಥದ್ದು. ಸೊ ಇವಾಗ ನೀವೇನು ಮಾಡ್ತೀರಾ? ಈಗ ನಾವು ಡ್ರಿಪ್ಪಲ್ಲಿ ಕೊಡ್ತೀವಿ. ಯಾಕಂತಂದರೆ ಇದು ಕ್ರಿಸಾಂತಿಮಮ್ ಬೆಳೆ ಆಗಿರೋದ್ರಿಂದ ಇದು ನಾವು ಡ್ರೆಂಚ್ ಮಾಡೋದಕ್ಕಾಗಲ್ಲ. ಸೊ ಡ್ರಿಪ್ ಮುಖಾಂತರ, ವೆಂಚುರಿ ಮುಖಾಂತರ ನಾವು ಈ ತೋಟಕ್ಕೆ ಕೊಡ್ಬೋದು. ಸೂಪರ್. ಸೊ ಅದಕ್ಕೂ ಮುಂಚೆ ತಾವೇನು ಮಾಡಬೇಕು ಅಂತಂದರೆ ಇದನ್ನು 24 ಗಂಟೆ ಬಿಡೋದು ತುಂಬ ಒಳ್ಳೆಯದು. ಯಾಕೆಂತಂದರೆ ನೀವು ಬಿಟ್ಟಷ್ಟು ಈಗ ಆಲ್ರೆಡಿ ರೆಸ್ಪಿರೇಷನ್ ಆಗ್ತಿದೆ ನೋಡಿ. ಈಗ ನಾವು 1.5 ಲಕ್ಷ ವಿಗರ್ ರೂಟ್ ಹೋಗಿದೆ, ಇದರಲ್ಲಿ 1.5 ಲಕ್ಷ ಸ್ಪೋರ್ಸ್ ಇರೋಂಥದ್ದು. ಇವು ಮಲ್ಟಿಪ್ಲಿಕೇಶನ್ ಆಗಲ್ಲ, ಮಣ್ಣಿಗೆ ಹೋದಾಗೆ ಆ್ಯಕ್ಟಿವೇಟ್ ಆಗೋದು ಅಂತಂದು. ಬಟ್ ಇದರಲ್ಲಿರುವ ಬ್ಯಾಕ್ಟೀರಿಯಾಗಳು ಮತ್ತು ಫಂಗಸ್ಸುಗಳು ನಿಮಗೆ ಈಗ ಆ್ಯಕ್ಟಿವೇಟ್ ಮಾಡೋಕ್ಕೆ ಶುರುವಾಗುತ್ತೆ. ಎಸ್ಪೆಷಲಿ ಬ್ಯಾಕ್ಟೀರಿಯಲ್ ಲೋಡ್ ಜಾಸ್ತಿ ಇದೆ ಈಗ ಇದರಲ್ಲಿ. ಈ ಬ್ಯಾಕ್ಟೀರಿಯಾಗಳು ಮರಿಗಳಾಕೋಕ್ಕೆ ಮತ್ತು ಅದರ ರೀಪ್ರೊಡಕ್ಷನ್ ರೇಟ್ ಜಾಸ್ತಿ ಮಾಡ್ತಾ ಇರುತ್ತೆ. ಬಿಕಾಸ್ ಇಟ್ ಗಾಟ್ ಸೋ ಮಚ್ ಆಫ್ ನೀರು ಸಿಕ್ಕಿದೆ, ವಾಟರ್ H2O ಸಿಕ್ಕಿದೆ ಅದ್ರ ರಿಯಾಕ್ಷನ್ ಮಾಡೋದಕ್ಕೆ. ಅದ್ರ ಜೊತೆಗೆ ನಾವು ಅಮೈನೋ ಆಸಿಡ್ ಹಾಕಿರೋದ್ರಿಂದ ಅದಕ್ಕೆ ಆಹಾರ ಸಿಕ್ಕಿದೆ, ಸಿಕ್ಕಾಪಟ್ಟೆ ಎನರ್ಜಿ ಆಗಿರ್ತವೆ, ರೀಪ್ರೊಡಕ್ಷನ್ ಶುರು ಮಾಡ್ತಾ ಇರ್ತವೆ. ಸೊ ನೀವು ಇವತ್ತು ಈಗ ಸದ್ಯಕ್ಕೆ ಒಂದು 5 ಕೋಟಿ ಬ್ಯಾಕ್ಟೀರಿಯಾಗಳು ಇದರಲ್ಲಿದ್ದರೆ ನಾಳೆ ಬಂದರೆ 10 ಕೋಟಿ ಬ್ಯಾಕ್ಟೀರಿಯಾ ಆಗುತ್ತೆ. ನೀವು ಇನ್ನೂ ಒಂದು ಕೇಳ್ಬೋದು 48 ಗಂಟೆ ಬಿಟ್ಟರೆ ಹೆಂಗೆ, ಸೂಪರ್. 5 ದಿನ ಬಿಟ್ಟರೆ ಹೆಂಗೆ, ಬ್ಯೂಟಿಫುಲ್. ಬಟ್ ಏನಂದರೆ ತುಂಬ ಜಾಸ್ತಿ ಬಿಟ್ಟಷ್ಟು ಕಂಟ್ಯಾಮಿನೇಷನ್ ಆಗೋ ಸಾಧ್ಯತೆಗಳಿರ್ತವೆ. ಸೊ ಹಂಗಾಗಿ ಒಂದು ಪೇಪರ್ನ ತಾವು ಕ್ಲೋಸ್ ಮಾಡಿ ರೆಸ್ಪಿರೇಷನ್ ಆಗೋಕ್ಕೆ ಒಂದು ಗಾಳಿ ಆಡೋಕ್ಕೆ 1-2 ಹೋಲ್ನ ಇಡಿ. ಇಲ್ಲ ಒಂದು ನೀವು ಇನ್ನೂ ಟೆಕ್ನಾಲಜಿ ಬಳಸಬೇಕು ಅಂತಂದು ಒಂದು ಪೈಪ್ನ ಹಿಂಗೆ ಬಿಟ್ಬಿಟ್ಟಿದ್ರೆ ಬೇರೆ ಫಾರಿನ್ ಪಾರ್ಟಿಕಲ್ ಒಳಗಡೆ ಹೋಗ್ದಂಗೆ ರೆಸ್ಪಿರೇಷನ್ ಆಗೋ ಥರ ಒಂದು ನಾವು ವೆಂಟ್ ಕ್ಯಾಪ್ ಹೆಂಗೆ ಹಾಕಿದ್ವಿ ಆ ಥರ ಹಾಕ್ಬಿಟ್ಬಿಟ್ರೆ ಬ್ಯೂಟಿಫುಲ್ ಕಲ್ಚರ್, ಬಿಸಿ ಬಿಸಿ ಕಲ್ಚರ್ ರೆಡಿ. ಮತ್ತು ಇದು 24 hours ಈಗ ನಾವೇನು ಬಿಡ್ತೀವಿ ಇದಕ್ಕೆ ಈ ಸನ್ಲೈಟ್ ಆಗಲಿ ಇಲ್ಲಾಂದರೆ ಇದರ ಬೀಳ್ಬೋದಾ ಇಲ್ಲ ಬೀಳ್ಬಾರ್ದಾ? ಸೊ ಸನ್ಲೈಟ್ ಏನು ಅಂತ ಡಿಫ್ರೆನ್ಸ್ ಏನು ಮಾಡಲ್ಲ. ನಿಮಗೇನು ಅಂತಂದರೆ ಒಂದು ರೆಸ್ಪಿರೇಷನ್ ಆಗಬೇಕು ಬಿಕಾಸ್ ಜಾಸ್ತಿ ಜೀವಾಣುಗಳಿರೋದ್ರಿಂದ ಅವಕ್ಕೂ ಆಕ್ಸಿಡೇಷನ್ಗೆ ಗಾಳಿ ಬೇಕಾಗಿರೋದ್ರಿಂದ
ಒಂದು ಪೇಪರ್ಗೆ ಒಂದು ಸಣ್ಣ ಹೋಲ್ ಮಾಡಿದ್ರೆ ಸಾಕು. ಬಟ್ ಈ ವ್ಯಾಕ್ಯೂಮ್ನು ಬಳಸ್ಕೊಂತಾವ ಜೀವಾಣುಗಳಾಗಿರೋದ್ರಿಂದ ತುಂಬ ಕಮ್ಮಿ ಸೈಜ್ ಇರೋದ್ರಿಂದ ಈ ಏರ್ ಸ್ಪೇಸು ಸಾಕು ಒಂದಿನಕ್ಕೆ. ಬಟ್ 1-2 ಹೋಲ್ ಮಾಡಿದರೆ ರೆಸ್ಪಿರೇಷನ್ ಆಗ್ತಾ ಇರುತ್ತೆ. ಸನ್ಲೈಟಿಂದ ಸ್ವಲ್ಪ ದೂರ ಇಟ್ಟಿರೋದು ಒಳ್ಳೇದು, ತುಂಬ ಒಳ್ಳೇದು. ಡೈರೆಕ್ಟ್ ಸನ್ಲೈಟಿಗೆ ಬಿಟ್ಟಾಗ ನಿಮಗೆ ಅದರದ ಎಫೆಕ್ಟ್ ಒಂದು ಸ್ವಲ್ಪ ಮಟ್ಟಿಗೆ ಬದಲಾಗುತ್ತೆ. ಬಿಕಾಸ್ ಇಟ್ ಈಸ್ ಇನ್ ದ ಲಿಕ್ವಿಡ್ ಫಾರ್ಮ್ ಅಂಡ್ ಒಳಗಡೆ ಇರೋದ್ರಿಂದ ಕವರ್ ಮಾಡಿಬಿಟ್ಟು ಇಟ್ಬಿಟ್ರೆ ಸಾಕಿಲ್ಲ. ನಿಮ್ಗೆ ಇಟ್ ಇಸ್ ಆಲ್ರೆಡಿ ಕಂಪ್ಲೀಟ್ಲಿ ಕವರ್ಡ್ ಪ್ರೊಟೆಕ್ಟೆಡ್ ಏರಿಯಾ ಇದಾಗಿರೋದ್ರಿಂದ ಇಲ್ಲೇನಂತ ಜಾಸ್ತಿ ಮುತುವರ್ಜಿ ಮಾಡಬೇಕಂತ ಅವಶ್ಯಕತೆ ಏನಿಲ್ಲ. ಎಸ್, ಈಗ ಸೊ ವಿ ಅಸ್ಯೂಮ್ ದಟ್ ನಿಮಗೋಸ್ಕರ ಈಗ 24 ಗಂಟೆ ಆಗಿದೆ ಅಂತ ಅನ್ಕೊಳ್ಳೋಣ. ಇನ್ನು ಡ್ರೆಂಚಿಂಗ್ ಮಾಡಿಸೋಣ. ಹೌದು. ಸೊ ನೀವು ಇಷ್ಟೊತ್ತು ಏನು ನೋಡ್ತಾ ಇದ್ದೀರಾ, ಸೊ ಇದು ಆಲ್ರೆಡಿ ನಾವು ಬಳಸಿದ್ದೀವಿ. ನೀವೇ ರಿಸಲ್ಟ್ ನೋಡ್ಬೋದು, ನಮ್ಮ ಕಣ್ಮುಂದೆನೇ ಕಾಣಿಸ್ತಾ ಇದೆ. ಸೊ ಎವ್ರಿ 15 to 20 ಡೇಸ್ ನಾವು ಈ ಸ್ಕೆಡ್ಯೂಲ್ನ ಈ ಒಂದು ಏನು ಮಾಡಿದ್ದೀವಿ ಇದನ್ನು ಕಲ್ಚರ್ನ ಮತ್ತೆ ನಾವು ರಿಪೀಟ್ ಮಾಡ್ತಾಯಿದ್ರೆ ನಮ್ಮ ಒಂದು pH ಲೆವೆಲ್ಲು ಕಾನ್ಸ್ಟೆಂಟ್ ಆಗಿರುತ್ತೆ, ಮತ್ತು ಒಳ್ಳೆ ಬೆಳೆ ಬರುತ್ತೆ, ಮತ್ತು ರೆಸಿಸ್ಟೆನ್ಸ್ ಪವರು ಇರುತ್ತೆ ಈ ಬೆಳೆಗಳಿಗೆ. ಸೊ ನೀವು ರಿಸಲ್ಟ್ನ ಈಗ ನೋಡ್ಬೋದು. ಇದು ಆ್ಯಕ್ಚುಲಿ 2ನೇ ಕ್ರಾಪು. ಸೊ ಇದನ್ನೇ ನಾವು 3-4 ಕ್ರಾಪ್ಸು ಈ ಥರ ನಾವು ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಸೊ ನಿಮ್ಮ ಕಣ್ಮುಂದೆನೇ ಕಾಣಿಸ್ತಾ ಇದೆ ರಿಸಲ್ಟ್. ಸೂಪರ್. ಈ ಕಲ್ಚರ್ಗೆ ಒಂದು ಹೆಸರಿಡೋಣ. ಈ ಕಲ್ಚರ್ ಹೆಸರು ಭರತ್ ಕಲ್ಚರ್. ಸೊ ನೀವು ಎಲ್ಲ ಬೇರೆ ರೈತರಿಗೂ ಹೇಳ್ಬೇಕು, ಬಿಕಾಸ್ ಇದ್ರಲ್ಲಿ ನಾನೇನು ಕ್ರೆಡಿಟ್ ತಗೊಂಡು ಹೋಗೋ ಅಂತೇಳಿ. ಸ್ವಾಶ್ ಕಲ್ಚರ್ ಇನ್ನೊಂದು ಕಲ್ಚರ್ ಹೆಸರೇನು ಬೇಡ ಇದಕ್ಕೆ ಭರತ್ ಕಲ್ಚರ್ ಅಂತ ಹೆಸರಿಡಿ. ನಿಮ್ಮ ಫ್ರೆಂಡ್ಸ್ ಯಾರನ್ನ ಹರೀಶ್ ಅನ್ನೋರ್ನ ಯಾರನ್ನೋ ವಿಡಿಯೋ ನೋಡಿದೆ, ಅವ್ರದ್ದು ನಿಮ್ಮಿಂದ ಇನ್ಸ್ಪೈರ್ ಆಗಿದೆ. ಹರಿಕೃಷ್ಣ ಅನ್ನೋರ್ದು ಇನ್ಸ್ಪೈರ್ ಆದ್ರಿ ಅಂತ ಕೇಳಿದೆ. ಹಿಂಗೆ ಪ್ರತಿಯೊಬ್ಬರ ಹತ್ರ ಹೋಗ್ಬಿಟ್ರು ಭರತ್ ಕಲ್ಚರ್ನ ಪ್ರಮೋಟ್ ಮಾಡಿ. ನೀವು ಪ್ರಮೋಟ್ ಮಾಡ್ಬೇಕು ಇದನ್ನು, ಕರೆಕ್ಟ್ ಅಲ್ಲ? ಎಸ್ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್.